ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 30ನೇ ವಾರ, ಅಕ್ಟೋಬರ್ 31, 2025 ಶುಕ್ರವಾರ. ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 14ನೇ ಅಧ್ಯಾಯ 1ರಿಂದ 6ರವರೆಗಿನ ವಚನಗಳು. ಅಂದು ಸಬ್ಬತ್ ದಿನ. ಯೇಸು ಸ್ವಾಮಿ ಒಬ್ಬ ಪ್ರಮುಖ ಫರಿಸಾಯನ ಮನೆಗೆ ಊಟಕ್ಕೆ ಹೋದರು. ಎಲ್ಲರ ಕಣ್ಣು ಅವರ ಮೇಲಿತ್ತು. ಅಲ್ಲೇ ಅವರ ಮುಂದೆ ಜಲೋದರ ರೋಗಿಯೊಬ್ಬನು ಇದ್ದನು. ಸಬ್ಬತ್ ದಿನ ಗುಣಪಡಿಸುವುದು ಸರಿಯೋ ತಪ್ಪೋ ಎಂದು ಯೇಸು ಫರಿಸಾಯರನ್ನೂ ಶಾಸ್ತ್ರಜ್ಞರನ್ನೂ ಕೇಳಿದರು. ಅದಕ್ಕವರು ಮೌನವಾಗಿದ್ದರು. ಯೇಸು ರೋಗಿಯ ಕೈ ಹಿಡಿದು ಗುಣಪಡಿಸಿ ಕಳಿಸಿಬಿಟ್ಟರು. ಅನಂತರ, ನಿಮ್ಮಲ್ಲಿ ಒಬ್ಬನ ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಸಬ್ಬತ್ ದಿನವಾಗಿದ್ದರೂ ನೀವು ತಡಮಾಡದೆ ಮೇಲಕ್ಕೆ ಎತ್ತುವುದಿಲ್ಲವೇ ಎಂದು ಕೇಳಿದರು. ಅದಕ್ಕೂ ಅವರು ನಿರುತ್ತರರಾದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ಕೆಟ್ಟವರಲ್ಲಿ ಕೆಟ್ಟದರಲ್ಲಿ ಒಳ್ಳೆಯದನ್ನು ಹುಡುಕುವವರಾಗೋಣ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇವತ್ತಿನ ಶುಭ ಸಂದೇಶದಲ್ಲಿ 2 ರೀತಿಯ ವ್ಯಕ್ತಿಗಳನ್ನು ನಾವು ಕಾಣಬಹುದು. ಪ್ರತಿ ಸಂದರ್ಭದಲ್ಲಿ ಒಳ್ಳೆಯದಾಗಬೇಕು ಎನ್ನುವ ವ್ಯಕ್ತಿತ್ವ ಪ್ರಭು ಯೇಸುವಿನದ್ದಾಗಿದ್ದರೆ, ಪ್ರತಿ ಒಳ್ಳೆ ಕಾರ್ಯದಲ್ಲಿ ಹುಳುಕನ್ನೇ ಹುಡುಕುವ ವ್ಯಕ್ತಿತ್ವ ಫರಿಸಾಯರು ಮತ್ತು ಶಾಸ್ತ್ರಜ್ಞರದ್ದಾಗಿತ್ತು. ಸಬ್ಬತ್ ದಿನದಂದು ಜಲೋದರ ರೋಗಿಗೆ ಆರೋಗ್ಯದಾನ ಮಾಡಿದ ಪ್ರಭು ಯೇಸು ಫರಿಸಾಯರ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗಿದ್ದರು. ಇದನ್ನರಿತ ಪ್ರಭು ಯೇಸು ತಮ್ಮ 2 ಪ್ರಶ್ನೆಗಳ ಮೂಲಕ ಅವರಿಗೆ ತಮ್ಮ ತಪ್ಪಿನ ಮನವರಿಕೆ ಮಾಡುತ್ತಾರೆ. ಸಬ್ಬತ್ ದಿನ ಗುಣಪಡಿಸುವುದು ಮತ್ತು ಬಾವಿಗೆ ಬಿದ್ದ ಒಬ್ಬ ಮಗನನ್ನು ಅಥವಾ ಎತ್ತನ್ನು ಮೇಲಕ್ಕೆತ್ತುವುದು ಸರಿಯೋ ತಪ್ಪೋ? ಈ 2 ಪ್ರಶ್ನೆಗಳಿಗೆ ಮೌನವೇ ಅವರ ಉತ್ತರವಾಗಿತ್ತು. ಕಾನೂನುಗಳ ಬಳಕೆ ಮಾನವನ ಜೀವಕ್ಕೆ ಪರಿಪೂರ್ಣವಾಗಿರಬೇಕೇ ಹೊರತು ಮಾರಕವಾಗಿರಬಾರದು. ಹುಳುಕು ಮನಸ್ಸುಳ್ಳವರು ಒಳ್ಳೆಯ ಕಾರ್ಯಗಳಿಗೆ ಕುರುಡಾಗಿರುತ್ತಾರೆ ಮತ್ತು ಕೆಡುಕನ್ನು ಬಯಸುವುದು ಅವರ ಜಾಯಮಾನವಾಗಿರುತ್ತದೆ. ನಮ್ಮ ಸಮುದಾಯದಲ್ಲಿಯೂ ಕೂಡ ರಾಜಕೀಯ ವಿಷಯದಲ್ಲಿ ಕಾನೂನುಗಳ ದುರ್ಬಳಕೆ ಮಾಡಿಕೊಂಡು ಸ್ವಾರ್ಥ ಜೀವನ ನಡೆಸುವ ಹಲವಾರು ಮಂದಿ ಇಂತಹ ಕುರುಡು ಫರಿಸಾಯರಾಗಿರುತ್ತಾರೆ. ಇಂತಹ ನಕಾರಾತ್ಮಕ ಗುಣಗಳು ಬಹುಶಃ ನಮ್ಮಲ್ಲಿರುವುದು ಸಹಜ. ಇದ್ದರೆ ಬದಲಾಯಿಸಿಕೊಳ್ಳೋಣ. ಕೆಟ್ಟದರಲ್ಲಿ ಒಳ್ಳೆಯದನ್ನು ಹುಡುಕುವವರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.